ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಕನ್ನಡ ಪಠ್ಯದಲ್ಲಿರ್ತಕ್ಕಂತಹ 5ನೆಯ ಪಾಠ ಧಣಿಗಳ ಬೆಳ್ಳಿ ಲೋಟ ಅಂತಕ್ಕಂಥದ್ದು. ರಚನೆ H ನಾಗವೇಣಿ ಅವರು. ಆರಂಭದಲ್ಲಿ ಲೇಖಕಿಯವರ ಕುರಿತಾಗಿರ್ತಕ್ಕಂತಹ ಸಾಹಿತ್ಯಿಕ ಮತ್ತು ವೈಯಕ್ತಿಕ ವಿಚಾರಗಳನ್ನು ಗಮನಿಸೋದಾದರೆ, ಡಾಕ್ಟರ್ H ನಾಗವೇಣಿ ಅವರು 29/11/1962 ಜನಿಸ್ತಾರೆ. ಆಧುನಿಕ ಕನ್ನಡ ಸಾಹಿತ್ಯದ ಮಹತ್ವದ ಲೇಖಕಿಯರಲ್ಲಿ H ನಾಗವೇಣಿ ಅವರು ಪ್ರಮುಖವಾಗಿರ್ತಕ್ಕಂತಹ ಲೇಖಕಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾಗವೇಣಿ ಅವರು ಮಂಗಳೂರಿನ ಹೊನ್ನಕಟ್ಟೆ ಅನ್ನುವಂತಹ ಗ್ರಾಮದಲ್ಲಿ ಜನಿಸ್ತಾರೆ. ಮಾಹಿತಿ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಕೋಲ್ಕತ್ತಾ ರಾಷ್ಟ್ರೀಯ ಗ್ರಂಥಾಲಯದ ಕೇಂದ್ರೀಯ ಪರಾವರ್ತನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಸದ್ಯ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಮುಖ್ಯ ಗ್ರಂಥಪಾಲಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹೊಸ ಕಥನ ಶೈಲಿಯಲ್ಲಿ ರೂಢಿಸಿಕೊಂಡಿರುವ ನಾಗವೇಣಿಯವರು ಕರಾವಳಿಯ ಪರಿಸರವನ್ನು ತಮ್ಮ ಕಥನ ಕಾವ್ಯಗಳಲ್ಲಿ ಆಪ್ತವಾಗಿ ಚಿತ್ರಿಸುವಂಥದ್ದನ್ನು ನಾವು ಕಾಣಬಹುದು. ಇವರ ರಚನೆಗಳು ಅಂತ ಹೇಳಿದ್ರೆ ಗಾಂಧಿ ಬಂದ ಕಾದಂಬರಿ, ನಾಲ್ಕನೇ ನೀರು, ಮೀಯುವ ಆಟ ಇವರ ಕಥಾ ಸಂಕಲನಗಳು, ವಸುಂಧರೆಯ ಜ್ಞಾನ ಪ್ರಬಂಧಗಳ ಸಂಕಲನ, ಸೂರ್ಯನಿಗೊಂದು ವೀಳ್ಯ ಅಂಕಣ ಬರಹಗಳ ಸಂಗ್ರಹ, ನವೋದಯದ ಕಥೆಗಾರ್ತಿ ಗೌರಮ್ಮ, ರಂಗ ಸಂಪನ್ನ ಕಂಬಾರ, ಸಾರ ವಿಸ್ತಾರ, ತಿರುಳು ತೋರಣ ಇವುಗಳು ಇವರ ಇನ್ನಿತರ ಪ್ರಮುಖ ಕೃತಿಗಳು. ಇವರ ಗಾಂಧಿ ಬಂದ ಕಾದಂಬರಿಯು ರಂಗಕೃತಿಯಾಗಿ ರೂಪಾಂತರಗೊಂಡು ಜನಪ್ರೀತಿಯನ್ನು ಗಳಿಸಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಚದುರಂಗ ಪ್ರಶಸ್ತಿ, SS ಭೂಸನೂರು ಮಠ ಪ್ರಶಸ್ತಿ, ಗೀತಾ ದೇಸಾಯಿ ಪ್ರಶಸ್ತಿ, ಇನ್ನೂ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಇವರ ಸಾಹಿತ್ಯಿಕ ಸಾಧನೆಗಾಗಿ ಪಡೆದಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಪ್ರಸ್ತುತ ನಿಮಗೆ ನೀಡಿರ್ತಕ್ಕಂತಹ ಈ ಒಂದು ಧಣಿಗಳ ಬೆಳ್ಳಿ ಲೋಟ ಕಥೆಯಲ್ಲಿ ಹೊಳೆ ಅನ್ನುವಂಥದ್ದು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಉಳ್ಳವರು ತಮ್ಮ ಸ್ವಾರ್ಥ ಆಮಿಷಕ್ಕೆ ಬಡವರನ್ನು ದಾರುಣವಾಗಿ ದುಡಿಸಿಕೊಳ್ಳುವಂತಹ ರೀತಿ ಅಮಾನುಷವಾಗಿರುತ್ತೆ ಅನ್ನೋದನ್ನು ತುಂಬ ಮಾರ್ಮಿಕವಾಗಿ ಚಿತ್ರಿಸಿರ್ತಕ್ಕಂಥದ್ದು ಡಾಕ್ಟರ್ H ನಾಗವೇಣಿ ಅವರು. ಶೋಷಿತರು ತಮ್ಮ ನ್ಯಾಯಕ್ಕೆ, ಜೀವನ ಮೌಲ್ಯಕ್ಕೆ ಭಂಗ ಬಂದಾಗ ಹೇಗೆ ಆಕ್ರೋಶಗೊಳ್ತಾರೆ ಅನ್ನುವಂಥದ್ದನ್ನೂ ಕೂಡ ಈ ಒಂದು ಕಥೆಯಲ್ಲಿ ಹೇಳುವ ಪ್ರಯತ್ನವನ್ನು ಲೇಖಕಿಯವರು ಮಾಡ್ತಾರೆ ಅಂತಕ್ಕಂಥದ್ದು. ಬಡವ ತಿರುಗಿ ಬಿದ್ದರೆ ಒಡಬ ಅಂತಕ್ಕಂಥದ್ದನ್ನು ಕುವೆಂಪು ಅವರು ಕೂಡ ಹೇಳಿದ್ದನ್ನು ನಾವಿಲ್ಲಿ ನೆನೆಸ್ಕೊಳ್ಬಹುದು. ಯಾಕೆ ಅಂತ ಹೇಳಿದ್ರೆ ನೋಡಿ, ಅಲ್ಲಿ ಹೇಳ್ತಾ ಇದ್ದಾರೆ, ಉಳ್ಳವರು ತಮ್ಮ ಸ್ವಾರ್ಥಕ್ಕಾಗಿ ಬಡವರನ್ನು ಹೇಗೆ ಬೇಕಾದರೂ ದಂಡಿಸುವಂತಹ ಅಮಾನುಷವಾದ ಕೃತ್ಯಗಳನ್ನು ನಡೆಸ್ತಾನೆ ಬಂದಿದ್ದಾರೆ ಅಂತಕ್ಕಂಥದ್ದಕ್ಕೆ ಇದೊಂದು ಕಥೆ ಉದಾಹರಣೆಯಾಗಿ ನಿಲ್ಲುತ್ತೆ ನಮಗೆ. ಜೊತೆಗೆ ಶೋಷಿತರು ಅವರು ಏನೇ ಶೋಷಣೆಯನ್ನು ಮಾಡಿದ್ರು ಸಹಿಸ್ಕೊಳ್ಬಹುದೇನೋ, ಆದರೆ ಆತ್ಮಗೌರವಕ್ಕೆ ಚ್ಯುತಿ ಬಂದಾಗ ಅವರು ಹೇಗೆ ಆಕ್ರೋಶಕ್ಕೊಳಪಡ್ತಾರೆ, ತನ್ನ ಮುಂದೆ ಇರ್ತಕ್ಕಂಥವ್ನು ಅವನು ಎಷ್ಟು ದೊಡ್ಡವನಾಗಿದ್ದಾನೆ ಅಥವಾ ಎಷ್ಟು ಶ್ರೀಮಂತನಾಗಿದ್ದಾನೆ, ನಮ್ಮ ಮೇಲೆ ಎಷ್ಟು ಅಮಾನುಷವಾಗಿ ನಡ್ಕೊಳ್ತಾನೆ, ಅದೆಲ್ಲವನ್ನು ಮೀರಿ ತಿರುಗಿ ಬೀಳ್ತಾರೆ ಅನ್ನುವಂಥದ್ದನ್ನು ಈ ಒಂದು ಕಥೆ ನಮಗೆ ತಿಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತೆ ಅಂತಕ್ಕಂಥದ್ದು. ಜೊತೆಗೆ ಈ ಒಂದು ಕಥೆಯ ಆಶಯ ಭಾವ ಏನನ್ನು ತಿಳಿಸುತ್ತೆ ನಮಗೆ ಅಂತ ನೋಡೋದಾದರೆ, ಸಮಾಜದಲ್ಲಿ ಮೊದಲಿನಿಂದಲೂ ಕೂಡ ಗತ ವರ್ಷಗಳಲ್ಲಿ ಅಂದರೆ ಶತಶತಮಾನಗಳಿಂದಲೂ ಕೂಡ ಬಡವ ಅಥವಾ ದಲಿತ ಅಥವಾ ಹಿಂದುಳಿದವರು ಯಾರೇ ಆಗಿರಲಿ, ಆರ್ಥಿಕವಾಗಿ ಕೆಳ ಸ್ತರದಲ್ಲಿರ್ತಕ್ಕಂಥವರು ಶ್ರೀಮಂತರ ಅಡಿಯಾಳುಗಳಾಗಿ ಅಥವಾ ಅವರ ದೌರ್ಜನ್ಯಕ್ಕೆ ಒಳಗಾಗಿ ತಮ್ಮ ಬದುಕನ್ನು ಹೇಗೆ ನಡೆಸ್ತಾ ಇದ್ರು ಅನ್ನುವಂಥದ್ದು ಗತಕಾಲದಿಂದಲೂ ನಾವು ನೋಡ್ಕೊಂಡು ಬಂದಿರತಕ್ಕಂಥದ್ದು. ಈ ಸಮಾಜದಲ್ಲಿ ಮೊದಲಿನಿಂದಲೂ ಕೂಡ ಅದು ನಡೆದುಕೊಂಡು ಬಂದಿದೆ ಅಂತಕ್ಕಂಥದ್ದು. ಹಾಗಾಗಿ ಬಡವರ, ಕೂಲಿಕಾರರ, ನಿರ್ಗತಿಕರ ಬಗ್ಗೆ ತಾರತಮ್ಯ ಧೋರಣೆ ಎದ್ದು ಕಾಣಿಸುತ್ತೆ ನಮಗೆ ಅಂತ. ಅದು ಇವತ್ತಿಗೂ ಕೂಡ ನಡೀತಾ ಇದೆ.
ಎಲ್ಲ ಸ್ತರಗಳಲ್ಲೂ ಕೂಡ ಆ ಒಂದು ತಾರತಮ್ಯ ನೀತಿಯನ್ನು ನಾವು ಇವತ್ತಿಗೂ ಕೂಡ ನೋಡಬಹುದು. ಉಳ್ಳವರು ದುರ್ಬಲರ ಶ್ರಮವನ್ನಾಗಲಿ ಪ್ರತಿಭೆಯನ್ನಾಗಲಿ ಗೌರವಿಸದೆ ಅವರ ಪರಿಶ್ರಮದಲ್ಲೇ ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಪ್ರಯತ್ನಿಸ್ತಾರೆ. ಶೋಷಿತರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಹೇಗೆ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ಈ ಒಂದು ಕಥೆ ನಮಗೆ ಅನಾವರಣಗೊಳಿಸುತ್ತೆ. ಮನುಷ್ಯನ ಭಾವನೆಗಳು ಹೊಳೆಗೂ ಇರುವಂತೆ ಹೊಳೆಯ ಪಾತ್ರವನ್ನು ಸಕ್ರಿಯವಾಗಿ ಲೇಖಕಿ ಈ ಒಂದು ಕಥೆಯಲ್ಲಿ ತರುವ ಪ್ರಯತ್ನವನ್ನು ಮಾಡಿದ್ದಾರೆ. ಕರಾವಳಿ ತೀರದ ಬಡವರ ಬದುಕು, ಅವರ ಅಸಹಾಯಕತೆ ಹಾಗೂ ಆಡು ಭಾಷೆಯ ಸೊಗಸು ಈ ಒಂದು ಕಥೆಯಲ್ಲಿ ಅತ್ಯಂತ ಮನೋಜ್ಞವಾಗಿ ಮೂಡಿ ಬಂದಿರತಕ್ಕಂಥದ್ದನ್ನು ಕಥೆಯ ಉದ್ದಕ್ಕೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಸಣ್ಣ ಕಥೆಯ ಮುಖ್ಯ ಲಕ್ಷಣವಾಗಿರ್ತಕ್ಕಂಥ ಆಕರ್ಷಕ ಶೈಲಿ ಹಾಗೂ ಯಾರು ಊಹಿಸದ ಅಂತ್ಯ ಈ ಕಥೆಗೆ ಹೆಚ್ಚು ಸೊಬಗನ್ನು ಮೆರಗನ್ನು ತಂದುಕೊಟ್ಟಿರ್ತಕ್ಕಂಥದ್ದನ್ನು ಕಥೆಯ ಅಂತ್ಯದಲ್ಲಿ ನಮಗೆ ತಿಳಿಸ್ಕೊಡುತ್ತೆ. ಕರಾವಳಿಯ ಬದುಕಿನ ವಿವರಗಳೊಂದಿಗೆ ಈ ಕಥೆ ಹೃದಯವನ್ನು ಮುಟ್ಟುವ ರೀತಿಯಲ್ಲಿ ನಿರೂಪಿತವಾಗಿರ್ತಕ್ಕಂಥದ್ದು ಅತ್ಯಂತ ಒಂದು ಸೊಗಸಿನ ಸಂಗತಿ ಅಂತ ಹೇಳಬಹುದು. ಯಾಕೆಂತ ಹೇಳಿದ್ರೆ ಹೊಳೆಯ ಪಾತ್ರದಲ್ಲಿ ಬದುಕುವವರ ಜೀವನ ಹೇಗಿರುತ್ತೆ ಅನ್ನೋದನ್ನು ಅತ್ಯಂತ ಸೊಗಸಾಗಿ ಮತ್ತು ನಿಸರ್ಗದತ್ತವಾಗಿ ಹೇಳುವ ಪ್ರಯತ್ನವನ್ನು ಈ ಒಂದು ಕಥೆ ನಮಗೆ ತಿಳಿಸ್ಕೊಡುತ್ತೆ. ಅಷ್ಟೇ ಮನೋಜ್ಞವಾಗಿ ಲೇಖಕಿ ಎಚ್ ನಾಗವೇಣಿಯವರು ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು. ಅಂದರೆ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದು ತುಂಬಿ ಹರಿಯುತ್ತೆ. ಆ ನದಿ ಪಾತ್ರದಲ್ಲಿ ಬದುಕುವ ಸ್ಥಿತಿ ಆವತ್ತು ಏನಾಗಿರುತ್ತೆ ಅನ್ನುವಂಥದ್ದು. ಅಕಸ್ಮಾತ್ ಬೇಸಿಗೆಯಲ್ಲಿ ಪೂರ್ತಿ ಬತ್ತಿ ಹೋಗಿ ಆಗ ಏನೇನೆಲ್ಲ ಆಗುತ್ತೆ, ಆ ನದಿ ಮತ್ತು ಆ ಜನರ ಜೀವನದ ಆ ಹಾಸುಹೊಕ್ಕಾಗಿರುವಂತಹ ಒಂದು ಸಂಗತಿ ಇದೆಯಲ್ಲ, ಅವಿನಾಭಾವ ಬಾಂಧವ್ಯ ಇದೆಯಲ್ಲ, ಅದು ಹೇಗೆಲ್ಲ ನದಿ ಜನರ ಜೀವನದಲ್ಲಿ ಯಾವ ರೀತಿಯ ಪಾತ್ರವನ್ನು ವಹಿಸ್ತಾ ಬರುತ್ತೆ ಅನ್ನುವಂಥದ್ದನ್ನು, ಜೊತೆಗೆ ಆ ನದಿ ತುಂಬಿ ಹರಿಯುವಾಗ ಏನೇನು ಆಗುತ್ತೆ, ಬತ್ತಿದಾಗ ಎಂತೆಂಥ ಸಮಸ್ಯೆಗಳು ಅಥವಾ ಇನ್ನೇನೋ ಆಗುತ್ತೆ ಅನ್ನುವಂಥದ್ದು ಇದು ಅವಿನಾಭಾವ ಏನು ವಿನಿಮಯ ಅಂತ ಹೇಳ್ತಾರಲ್ಲ ಹಾಗೆ ಮನುಷ್ಯನಿಗೂ ಮತ್ತು ಪ್ರಕೃತಿಗೂ ಈ ಹೊಳೆ ಅದಕ್ಕೆ ಹೇಳ್ತದೆ ಆರಂಭದಲ್ಲಿ ಹೊಳೆಯ ಪಾತ್ರ ಅತ್ಯಂತ ಪ್ರಮುಖವಾಗಿ ಈ ಒಂದು ಕಥೆಯಲ್ಲಿ ಕಂಡು ಬಂದಿರತಕ್ಕಂಥದ್ದನ್ನು ನಾವು ಗಮನಿಸಬಹುದು ಅಂತಕ್ಕಂಥದ್ದು. ಇದು ಸತ್ಯವೂ ಕೂಡ, ಸತ್ಯಕ್ಕೆ ತುಂಬ ಹತ್ತಿರ. ಅದಕ್ಕೆ ಹೇಳ್ತಾರೆ ಕರಾವಳಿ ತೀರದ ಬಡವರ ಬದುಕು ಹೇಗಿರುತ್ತೆ ಅನ್ನೋದನ್ನು ಆಡು ಭಾಷೆಯಲ್ಲಿಯೇ ನಮಗೆ ಹೇಗೆ ಅಂತಂದರೆ, ಸಿಕ್ಕಾಪಟ್ಟೆ ಬಿಸಿಲು ಬಂತು ಅಂದರೆ ಸೂರ್ಯನನ್ನು ಬೈಕೊಳ್ತೀವಿ, ಎಷ್ಟು ಸುಡ್ತಾ ಇದ್ದಾನಪ್ಪ, ಒಂದು ಸ್ವಲ್ಪ ಮೋಡ ಬರಬಾರ್ದೆ ಅಂತ. ಚಳಿ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ ಅಥವಾ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಅಂದಾಗ ಸದ್ಯ ಒಂದು ಸ್ವಲ್ಪನಾದರೂ ಸೂರ್ಯ ಕಾಣಿಸ್ಕೊಳ್ಬಾರ್ದಾ ಅಂತ. ಅಂದರೆ ಪ್ರಕೃತಿಯೊಟ್ಟಿಗಿನ ಒಡನಾಟ ಮಾನವನೊಂದಿಗೆ ಹೇಗೆಲ್ಲ ಇರುತ್ತೆ, ಸಮಯಕ್ಕೆ ತಕ್ಕ ಹಾಗೆ ಅದೇನೇನೆಲ್ಲ ಪಾತ್ರವನ್ನು ನಿರ್ವಹಿಸ್ತಾ ಹೋಗುತ್ತೆ ಅನ್ನೋದನ್ನೇ ಹೇಳುವ ಪ್ರಯತ್ನ ಈ ಒಂದು ಕಥೆಯಲ್ಲಿ. ಆದರೆ ಧಣಿಗಳ ಬೆಳ್ಳಿ ಲೋಟವು ಕೂಡ ಅಷ್ಟೇ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಈ ಒಂದು ಪಠ್ಯದಲ್ಲಿ ಅಂತಕ್ಕಂಥದ್ದು. ಆ ಒಂದು ಬೆಳ್ಳಿ ಲೋಟ ನದಿ, ಆ ಬಡವರ ಬದುಕು ಅಥವಾ ಶೋಷಿತರ ಒಂದು ಬದುಕು ಮತ್ತು ಧಣಿಯ ಆ ಒಂದು ಈ ಮೂರು ಪಾತ್ರಗಳ ಒಂದು ಸಂಘರ್ಷ ಹೇಗೆಲ್ಲ ಆಗುತ್ತೆ, ಇದಕ್ಕೆ ಪ್ರಮುಖವಾದ ಪಾತ್ರವೇ ಆ ಒಂದು ಬೆಳ್ಳಿಯ ಲೋಟ ಅಂತಕ್ಕಂಥದ್ದು. ಆ ಬೆಳ್ಳಿ ಲೋಟ ನದಿ ಮತ್ತು ಆ ಬಡವರ ಬದುಕು ಮತ್ತು ಧಣಿಗಳ ಈ ಮೂರು ಜನರ ನಡುವೆ ಯಾವ ರೀತಿಯಲ್ಲಿ ಒಂದು ಕಾರಣವಾಗಿ ಆ ಒಂದು ಕ್ರಿಯೆಗಳು ನಡೆಯೋದಕ್ಕೆ ಕಾರಣ ಆಗುತ್ತೆ ಅನ್ನೋದೇ ಈ ಒಂದು ಕಥೆಯ ಪ್ರಮುಖವಾದಂತಹ ಅಂಶ ಅಂತಕ್ಕಂಥದ್ದು.